ನಿಮಗೆ ಈಗ ಒಂದು ನಿಂಬಿಕೆ ತೆಗಿತೀನಲ್ಲ ₹1 ತೆಗ್ದಂಗೆ ಇದು ಒಂದು 8 ದಿನದೊಳಗಿರೋ ಬಾಳಿಕೆ ಬೀಳುತ್ತೆ ಇದು ಅಂತಂದ್ರೆ 7,000ಕ್ಕೆ ಒಂದು ಹೋಗುತ್ತೆ ರೀ ಬ್ಯಾಗ್. ನಾವೇ ಸ್ವತಃ ಮಾರೋದು. ನಮ್ಮ ತಾಯಿ ನಾವು ಅಗ್ರಿಕಲ್ಚರ್ ಮಾಡ್ತೀವಿ ಬರೀ ಹೇಳೋದಲ್ಲ, ಅದ್ರ ಜೊತೆಗೆ ದುಡ್ಡು ಭಾಳ ಇಂಪಾರ್ಟೆಂಟ್. ಹೌದು. ಹಲೋ ಸ್ನೇಹಿತರೆ, ನಿಮ್ಮ ಸ್ವಾಗತ ಸಹಲ್ ಕೃಷಿಗೆ. ನಾನು ನಿಮ್ಮ ಸ್ನೇಹಿತ ರಾಘವ್ ಮಾತಾಡೋದು. ಸ್ನೇಹಿತರೆ, ಈ ವಿಡಿಯೋ ಒಳಗೆ ನಿಮಗೆ ಭಾಳ ಕಲೆಗೆ ಭಾಳ ಸಿಗ್ತದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಜೊತೆ ಪರಶುರಾಮ್ ಸರ್ ಇದ್ದಾರೆ. ಆಮೇಲೆ ನಾ ಎಲ್ಲಿ ಇದ್ದೀನಿ ಅಂದರೆ ಕಲ್ಲಂಗರ ಊರದ ಜೇವರ್ಗಿ ತಾಲೂಕು ಗುಲ್ಬರ್ಗ ಡಿಸ್ಟಿಕ್ ಒಳಗಿದ್ದೀನಿ. ಇದ್ರೊಳಗೆ ಬಾವಿ ಹಿಂದೆ ಯಾಕೆ ತೋರಿಸ್ತೀವಿ ಅಂದ್ರೆ ಸರ್ದು ಪ್ರಯಾಣ ಇಲ್ಲಿಂದ ಸ್ಟಾರ್ಟ್ ಆಗಿತ್ತು. ಆ್ಯಕ್ಚುಲಿ ಈ ಬಾವಿನಿಂದ ಸ್ಟಾರ್ಟ್ ಆಗಿತ್ತು 2013 ಒಳಗೆ ಹೊಲ ಮಾಡೋದು. ಸೊ ನಾವು ಫಸ್ಟ್ ಬಾವಿನಿಂದ ಚಾಲೂ ಮಾಡ್ತಾಯಿದ್ವಿ. ಸರ್ದು ಯಾವ ಥರ ಪ್ರಯಾಣ ಚಾಲೂ ಆಗಿದೆ ಈ ವಿಡಿಯೋ ಒಳಗೆ ತಿಳಿಸ್ತೀವಿ. ಆಮೇಲೆ ಇದ್ರೊಳಗೆ ಏನಂದ್ರೆ ಯಾರಾದರೂ ಅಗ್ರಿಕಲ್ಚರ್ ಮಾಡಬೇಕು ಆಸಕ್ತಿ ಉಳ್ಳವ್ರು ಮಾಡ್ಬೇಕಂದ್ರೆ ಇದು ವಿಡಿಯೋ ಕಂಪಲ್ಸರಿ ನೋಡಿರಿ. ಅವ್ರು ಫುಲ್ ಬೇಸಿಕ್ ಒಳಗೆ ಸರಿಗೆ ಎಲ್ಲ ಬೇಸಿಕ್ ಡೀಟೇಲ್ ಕೇಳ್ತೀನಿ, ಕ್ವಶನ್ಗಳು ಬೇಸಿಕ್ ಕೇಳ್ತೀನಿ, ನಿಮ್ಮನ್ನೂ ಅರ್ಥ ಆಗತ್ತೆ. ಆಮೇಲೆ ನಮ್ಮ ರೈತರು ಏನು ಇಂಟ್ರೆಸ್ಟ್ ಆದ್ರೆ ಅವ್ರ ಬೆಳೆ ಇನ್ಕ್ರೀಸ್ ಮಾಡಬೇಕು, ಅವತ್ತು ಹೊಸ ಟೆಕ್ನಾಲಜಿ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಈ ವಿಡಿಯೋ ಒಳಗೆ ನಿಮ್ಗೆ ಕೇಳ್ತೀನಿ. ಸರ್ ಮುಖಾಂತರ ನೀವು ಹೇಳ್ತೀರಿ. ಸರ್ ನಿಮ್ಮ ಕಿರು ಪರಿಚಯ ನಮ್ಮ ರೈತರಿಗೆ ಹೇಳ್ರಿ ಸರ್. ಆಮೇಲೆ ನಿಮ್ಮದು ಪ್ರಯಾಣ ಹೆಂಗೆ ಚಾಲು ಆಯ್ತು ಅಂತ ಹೇಳ್ರಿ. ಆಮೇಲೆ ನಮ್ದು ವಿಡಿಯೋ ಮಾಡಿ ಉದ್ದೇಶ ಏನು ಸರ್, ನಿಮ್ದು ನಮ್ಮ ನಾಲ್ಕು ಮಂದಿಗೆ ಗೊತ್ತಾಗಬೇಕು, ನಮ್ಮ ರೈತರಿಗೆ ಗೊತ್ತಾಗಬೇಕು. ಆಮೇಲೆ ನಮ್ಮ ಯಾರು ಅಗ್ರಿಕಲ್ಚರ್ ಮಾಡೋರು ಇಂಟ್ರೆಸ್ಟ್ ಅದರಲ್ಲ ಅವ್ರು ನಿಮ್ಮ ಥ್ರೂ ಮಾಡಿದ್ರೆ ನಮ್ಮ ಪ್ರಯತ್ನ ಸರ್. ಅಷ್ಟೇ. ನಿಮ್ಮದು ಕಿರು ಪರಿಚಯ ಹೇಳ್ರಿ ಸರ್. ಸರ್, ಮೊದಲಿಗೆ ನಾನು ಈ ಸಹಲ್ ಕೃಷಿ ಅನ್ನೋ ಯೂಟ್ಯೂಬ್ ಚಾನಲ್ ನಮ್ಮಂತಕ ಇಲ್ಲಿ ತಕ್ಕ ಒಂದು ಹಳ್ಳಿ ಅಂದ್ರೆ ಸಿಟಿಯಿಂದ ಹಳ್ಳಿವರೆಗೆ ನೀವು ಹುಡ್ಕೊಂಡು ಬಂದಿರಂತಂದರೆ ಮೊದಲು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಒಳ್ಳೇದಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಏನಪ್ಪ ಅಂತಂದರೆ 2013 ಫಸ್ಟ್ ನಂದು ಕೃಷಿ ಒಳಗೆ ನಾನು ಬಂದಿದ್ದು 2013. ಯಾಕಪ್ಪ ಅಂತಂದರೆ ನಾನು 2011ರಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಮೂಲಕ್ಕೆ ಬೆಂಗಳೂರಿಗೆ ಹೋಗಿದ್ದೆ ನಾನು ಕೆಲಸ ಮಾಡ್ಬೇಕಂತೇಳಿ. ಓಕೆ ಸರ್. ಓಕೆ. ಬೆಂಗಳೂರು ಹೋಗಿದ್ದೆ. ನನ್ನ ಸ್ನೇಹಿತರ ಜೊತೆ ಅಲ್ಲೇ 6 ತಿಂಗಳು 7 ತಿಂಗಳು ಅಲ್ಲೇ ಸ್ಟೇ ಮಾಡಿದೆ. ಅದಾದನಷ್ಟು ಅಲ್ಲಿ ಕೊಡೋಂಥ ಈ ಏನದ ಊಟದ ವ್ಯವಸ್ಥೆ ಆಗಿರ್ಬೋದು, ನಮಗೆ ಕೊಡೋಂಥ ಸಂಬಳ ಆಗಿರ್ಬೋದು, ಪ್ರತಿಯೊಂದು ಸ್ವಲ್ಪ ಕಷ್ಟ ಇದೆ. ರೈಟ್ ಸರ್. ಹೌದು. ಯಾಕಂದರೆ ನಾನು ಆರ್ಟ್ಸಿಂದ ಒಂದು ಟೀಚಿಂಗ್ ಫೀಲ್ಡಲ್ಲಿ ಇದ್ದವ ನಾನು. ಓಕೆ. ಏನಪ್ಪ ನೀವು ಬೆಂಗಳೂರಲ್ಲಿ ಎಷ್ಟು ಬೇಕಷ್ಟು ಉದ್ಯೋಗ ಕೊಡ್ತಾರ, ನೀನೇನು ಹಿಂಗೆ ಅಂತ ಅನ್ಬೋದು. ಎಕ್ಸಾಕ್ಟ್ಲಿ. ನಾನು ಟೀಚರ್ ಫೀಲ್ಡಿಂಗ್ ಇರೋದ್ರಿಂದ ಅದಕ್ಕೆ ಕಾರಣಕ್ಕಾಗಿ ಅಲ್ಲಿ ನನಗೆ ಕೊಡುವಂಥ ಸಂಬಳ ಸಾಕಾಗ್ತಿಲ್ಲ. ಯಾಕಪ್ಪ ಅಂದರೆ ಮನಿ ಹಿರಿ ಮಗ ನಾನೇ, ಕುಟುಂಬದಲ್ಲಿ ಸಾಕಷ್ಟು ಜವಾಬ್ದಾರಿ ಇದ್ದು ನನಗೆ. ಹಂಗಾಗಿ ಅವೆಲ್ಲವೂ ಏನಪ್ಪ ಅಂತಂದ್ರೆ ನಾನು ನನ್ನ ಕಣ್ಣಿಗೆ ಅದ ಕಾಣ್ತಿತ್ತು. ಕಣ್ಣಿಗೆ ಏನಾದ್ರೂ ಮಾಡ್ಬೇಕು, ನನ್ನ ಮ್ಯಾಲ ಸಾಕಷ್ಟು ಜವಾಬ್ದಾರಿ ಅದಾವ. ಏನ್ ಮಾಡೋಣ, ನನಗಿರೋ ಜಮೀನು ಒಂದು 9 ಎಕರೆ 20 ಗುಂಟೆ ಜಮೀನು. ಶಿಕ್ಷಣ ಕೊಡಿಸಿದಾರ. ಇಲ್ಲಿ ನೋಡಿದ್ರ ಇಲ್ಲಿ ಕೊಡುವಂತ ಸಂಬಳ ಅಲ್ಲಿ ನನ್ನ ಕುಟುಂಬಕ್ಕೆ ಸಾಕಾಗಲ್ಲ. ಅದಕ್ಕಾಗಿ ನಾನೇನು ವಿಚಾರ ಮಾಡಿದೆ ಅಂತಂದ್ರೆ ನನಗಿರೋ ಜಮೀನದಲ್ಲಿ ಏನಾದ್ರೂ ಊರಲ್ಲಿ ಇದ್ಕೊಂಡು ನಮ್ಮ ಇಡೀ ಕುಟುಂಬನ, ಯಾಕಂದ್ರೆ ಇಲ್ಲಿ 6 ತಿಂಗಳ ಕೆಲಸ 6 ತಿಂಗಳ ಮನೆಯಲ್ಲಿ. ಉತ್ತರ ಕರ್ನಾಟಕ ಪರಿಸ್ಥಿತಿ ಇದೆ. ಯಾಕಂದ್ರೆ ಜೂಜಾಟ, ಒಂಥರ ಮಳೆ ಮ್ಯಾಗ ನಾವು ಬೆಳೆ ಇತ್ತು. ಇದೆಲ್ಲವೂ ನೋಡಿ ಏನ್ ಮಾಡಿದೆ ನಾನು 2013ರಲ್ಲಿ ಬಂದು ಫಸ್ಟ್ ನಾನು ಏನ್ ಮಾಡ್ಲಿಲ್ರಿ ಕೆಲಸ, ದುಡ್ಡು ಬೇಕಲ್ಲ. ಹೌದು ಸರ್. ಹೌದು. ಕರೆಕ್ಟ್. ರೊಕ್ಕ ಇದ್ರೆ ಎಲ್ಲ ಕೆಲಸ, ರೊಕ್ಕ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಯಾರಾದ್ರೂ ಒಂದು ಹೋಟೆಲ್, ಒಂದು ಅಂಗಡಿ, ಜೆರಾಕ್ಸ್ ಶಾಪ್, ಬುಕ್ ಸ್ಟಾಲು, ಏನೋ ಒಂದು ಬಿಸ್ನೆಸ್ ಮಾಡ್ತೀನಿ ದುಡ್ಡು ಕೊಡ್ತಾರೆ. ಅದೇ ಏನ್ರಿ ಹೊಲ ಮಾಡ್ತೀನಿ ಅಂತಂದ್ರೆ ನಿಮ್ಮ ಮಕ್ಳಿಗೆ ನೀವು ಕೊಡಲ್ಲ, ನಮ್ಮ ತಂದೆ ತಾಯಿ ನಮಗೂ ಹಂಗೆ ಅಂದಿರ್ತಾರೆ. ಅದಕ್ಕೆ ನಾನೇನ್ ಮಾಡಿದೆ, ದುಡ್ಡಿಗಡಲಿಲ್ಲ. ದುಡ್ಡು ಕೊಡ್ಲಿಲ್ಲ ಅಂದ ತಕ್ಷಣ ಐತಪ್ಪ ಅಂತ ಅನ್ನಿಲ್ಲ. ನಾನೇನ್ ಮಾಡ್ದೆ ಅಂತಂದ್ರೆ ನನಗಿರೋ ಜಮೀನ್ ಬಳಕೆ ಮಾಡ್ಕೊಂಡು. ಟೋಟಲ್ ಎಷ್ಟು ಜಮೀನು ಇದೆ ಸರ್ ನಿಮ್ದು? ನಂದು ಜಮೀನು 9 ಎಕರೆ 20 ಗುಂಟೆ. ಆ 9 ಎಕರೆ 20 ಗುಂಟೆ ಜಮೀನ್ ಮೇಲೆ ನಾನು ಫಸ್ಟ್ ನಮ್ಮ ಹತ್ತಿರದ ಬ್ಯಾಂಕ್ ಅಲ್ಲಿ ಹೋಗಿ ಒಂದು 2 ಲಕ್ಷ ಸಾಲ ತೊಂದಿನಿ 2013ರಲ್ಲಿ. ಓಕೆ, ಗ್ರೇಟ್ ಸರ್. ನಾನು ಮನೆಯಲ್ಲಿ ಕೇಳಿದೆ, ಏನಂದ್ರೆ ನಾನು ಹಿಂಗ ಜಮೀನ್ ಮೇಲೆ ಸಾಲ ಬೇಕಾದ್ರೆ ತಗೋ, ನಮಗೆ ದುಡ್ಕೆ ಅವಡ. ಓಕೆ. ಹೌದು. ಅದಕ್ಕಾಗಿ ನಾನೇನ್ ಮಾಡಿದೆ, ಸರಿ ಅಂತೇಳಿ 2 ಲಕ್ಷ ಸಾಲ ತೊಗೊಂಡು ನನ್ನ ಹತ್ತಿರ ಗ್ರಾಮೀಣ ಬ್ಯಾಂಕಲ್ಲಿ ಸಾಲ ತೊಗೊಂಡು ಫಸ್ಟ್ ನಾ ಕೆಲಸ ಮಾಡಿದ್ದೆ ಈ ಬಾವಿ. ಇದೇ ಬಾವಿಲಿ ಚಾಲು ಆಯ್ತು ನಿಮ್ದು ಸ್ಟೋರಿ. ಫಸ್ಟ್ ಜರ್ನಿನೇ ಇಲ್ಲೇ ನಂದು. ನಾನು ಆ ದುಡ್ಡು ತಂದು ಒಂದು ಪೈಸೆನೇ ಅಲ್ಲಿ ಖರ್ಚು ಮಾಡಿಲ್ಲ, ನೇರವಾಗಿ ಸೀದಾ ತಂದು ಬಾವಿ ತೋಡ್ಸ್ಕೊಂಡೆ. ಯಾವಾಗ ಬಾವಿ ತೋಡ್ಸ್ಕೊಂಡೆ, ನೀರ್ ಸಿಕ್ತು, ನಂದು 2013 ಜರ್ನಿ ಸ್ಟಾರ್ಟ್. ಓಕೆ ಸರ್. ಓಕೆ. ನೋಡಿ ಸ್ನೇಹಿತರೆ, ಇದು ಭಾಳ ಇದು ಅದ, ಇಂಟ್ರೆಸ್ಟಿಂಗ್ ಅದ. ನೀವು ವಿಡಿಯೋ ಕಂಪಲ್ಸರಿ ನೋಡ್ರಿ. ಓಕೆ ಸರ್. ಈ ಬಾವಿಯಿಂದ ನೀರು ಸಿಕ್ಕ ತಕ್ಷಣ ನಾನು ಫಸ್ಟ್ ಏನ್ ಮಾಡಿದೆ ಅಂತಂದ್ರೆ ತರಕಾರಿ ಹಾಕೊಂಡೆ. ಫಸ್ಟ್ಗೆ ತರಕಾರಿ ಸರ್? ಫಸ್ಟ್ ತರಕಾರಿನೇ. ಏನಕ್ಕೆ ಗೊತ್ತಾ ತರಕಾರಿ ಅಂತಂದ್ರೆ, ನೋಡಿ ತರಕಾರಿ ಯಾಕೆ ಸೆಲೆಕ್ಟ್ ಮಾಡಿರಿ ಸರ್? ಯಾಕೆ ಸೆಲೆಕ್ಟ್ ಮಾಡಿದೆ ಅಂತಂದ್ರೆ ನಾವು ಅಗ್ರಿಕಲ್ಚರ್ ಮಾಡ್ತೀವಿ ಬರೀ ಹೇಳೋದಲ್ಲ, ಅದ್ರ ಜೊತೆಗೆ ದುಡ್ಡು ಭಾಳ ಇಂಪಾರ್ಟೆಂಟ್. ಹೌದು. ನಮಗೆ ಬಿಸ್ನೆಸ್ ಆದ್ರೆ ಹೆಂಗಂದ್ರೆ 10 ಲಕ್ಷ ಖರ್ಚು ಮಾಡಿ ತಂದೆ ತಾಯಿ ಏನೋ ಒಂದು ಬಿಸ್ನೆಸ್ ಆಗಿ ಕೊಟ್ಟಿರ್ತಾರ. ಮರುದಿವಸ ಮಗ 1,000 ಆಗ್ಯದ, ಇವತ್ತು ದಂದ, ನಾಳೆ 2,000 ಆಗ್ಯದ ತಿರ್ತಾನ. ಅಗ್ರಿಕಲ್ಚರ್ ಅಲ್ಲಿ ಇರಲ್ಲ ಸರ್, ಆಪ್ಷನ್ ಇಲ್ಲ. ಅದಕ್ಕೆ ನಾವೇನಂತಂದ್ರೆ ಸ್ವಲ್ಪ ಬುದ್ಧಿ ಉಪಯೋಗಿಸ್ಕೊಂಡು ಅದೇ ಈ ತರಕಾರಿ ಹಾಕೊಂಡ್ ಏನಾಗ್ಬಿಡ್ತದ, ಒಂದು 2-2.5 ತಿಂಗಳಲ್ಲೇ ನಮ್ದು ಇನ್ಕಮ್ ಸ್ಟಾರ್ಟ್ ಆಗ್ಬಿಡ್ತದೆ. ಹೌದ್ರಿ.
ಆ 2.5 ತಿಂಗಳು ಇನ್ಕಮ್ ಸ್ಟಾರ್ಟ್ ಆಗ್ತಾರ ಅಂತಂದ್ರೆ ನಮ್ಗೆ ಏನಾರ ಒಂದು ಚವಳೆಕಾಯಿ, ಬೆಂಡೆಕಾಯಿ, ಹೀರಿಕಾಯಿ, ಹಾಗಲಕಾಯಿ, ಮೆಂತೆ, ಕೊತ್ತಂಬರಿ ಈ ತರ ಇರೋಂಥ ತರಕಾರಿ ಸಿಂಪಲ್ ನಮ್ಮ ಭಾಗದಲ್ಲಿ ಬೆಳೆಯಂತವ್. ಮತ್ತು ನಾವೇನೋ ಇಲ್ಲಿ ಕ್ಯಾಪ್ಸಿಕಮ್ ಬೆಳಿತೀವಿ, ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡ್ತೀವಿ, ಆ ತರ ಹುಚ್ಚು ತನಕ ಬೆಳಿಲ್ಲ ನಾನು ಯುವಕರಿಗೆ ಇದೇ ಹೇಳೋದು. ಸೊಪ್ಪು ಎಂತದ್ದು ಸಿಂಪಲ್ ನಂಬಲ್ಲಿ ಉಣಂತದನ್ನ ಬೆಳೆದು ನಾವೇ ಸ್ವತಃ ಮಾರೋದು. ನಮ್ಮ ತಾಯಿ, ನಾವು, ನಮ್ಮ ಕುಟುಂಬ ಎಲ್ಲ ಕಾಮನ್ ಆಗಿ ಮಾರ್ಕೆಟಿಂಗ್ ನಾವೇ ಮಾಡೋದು. ಡೈಲಿ 500 ರೂಪಾಯಿ ಬರಕತ್ತಲ್ಲ, ಅವಾಗ ನಾನು ಸ್ವಲ್ಪ ಏನಂತಂದ್ರೆ ನಾವು ಹೊಂಟಿರೋ ರೂಟ್ ಸರಿಯಾಗಿದೆ. ಓಕೆ ಸರ್, ಓಕೆ. ಈಗ ನಮಗೆ ಒಂದೇ ದಿನದಾಗ ಲಕ್ಷ ಬೇಕಾಗಿಲ್ಲ ನಮಗೆ, ಯಾಕಂದ್ರೆ ಒಂದಿಂದ ಲಕ್ಷ ಸಂಪಾದನೆ ಮಾಡಕ್ ಆಗಲ್ಲ ನಾವು. ಯಾಕಂದ್ರೆ ಈ ಕೃಷಿ ಹಿನ್ನೆಲೆಯಿಂದ ನೋಡ್ತಾ ಇದ್ರೆ ನಾವು ಡೈಲಿ 100 ರೂಪಾಯಿ ಸಂಪಾದನೆ ಮಾಡಬಹುದು, 200 ಸಂಪಾದನೆ ಮಾಡಬಹುದು, 500 ಸಂಪಾದನೆ ಮಾಡಬಹುದು, 1000 ಸಂಪಾದನೆ ಮಾಡಬಹುದು ಆರಂಭದಲ್ಲಿ. ಓಕೆ ಸರ್. ಈ ತರ ನಾನು ಒಂದು ಈ ಕೃಷಿಯಲ್ಲಿ ಎಷ್ಟು ಎಕರೆ ಹಾಕಿದ್ರಿ ಸರ್? ನಾನು ಫಸ್ಟಿಗೆ 1 ಎಕರೆ ಹಾಕೊಂಡಿದ್ದೆ. 1 ಎಕರೆ ಹಾಕೊಂಡು ಆಮೇಲೆ ನನ್ನ ಮುಂದಿನ ಹಂತದಲ್ಲಿ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಏನಾಯ್ತು ಅಂತಂದ್ರೆ, ನಾನು ನಮ್ಮ ಬ್ಯಾಂಕ್ ಅಲ್ಲಿ ನಾನು 2 ಲಕ್ಷ ತಂದಿದ್ದೆ ಅಂತ ಹೇಳಿದ್ನಲ್ಲ, ಅವಾಗ ನಾನು ಮತ್ತೆ ರಿಟರ್ನ್ ಬ್ಯಾಂಕಿಗೆ ಹೋಗಿ ಅಲ್ಲಿರುವಂತ ಫೀಲ್ಡ್ ಆಫೀಸರ್ನ ಕರ್ಕೊಂಡ್ಬಂದು ನನ್ನ ಒಂದು ಬಾವಿನ ವಿಸಿಟ್ ಮಾಡಿಸಿದೆ. ಅವ್ರು ಖುಷಿಯಾಗಿ ಏನ್ ಮಾಡಿದ್ರು, ಇಲ್ಲ ನಿನಗೆ 2 ಲಕ್ಷ ಕೊಟ್ಟಿಲ್ಲ, ಇನ್ನೂ 2.5 ಲಕ್ಷ ಕೊಡ್ತೀನಿ, ನೀನೇನದ ಪಾಣಿ ಏನದ ನಿನ್ನ 9 ಎಕರೆ ಇರೋದನ್ನ 2 ಭಾಗ ಮಾಡ್ಕೊಂಡು ಇನ್ನೊಂದು ಪಾಣಿ ತಂದು ಕೊಡು, ನಿನ್ಗೆ ಇನ್ನೂ 2.5 ಲಕ್ಷ ಕೊಡ್ತೀನಿ ಅಂತೇಳಿ ಮತ್ತೆ 2 ಲಕ್ಷ ಕೊಟ್ಟರು ನಂದೆ. 1-2 ವರ್ಷ ನಂತರ, 1.5 ವರ್ಷ. ಓಕೆ ಸರ್. ಅವಾಗ ನಂದು ಏನಾಗ್ಬಿಡ್ತು, ಆ 2.5 ಲಕ್ಷ ತಂದು ಏನು ಜಮೀನು ನೀವು ಏನು ಇವಾಗ ಈ ನೀರು ನೋಡ್ತಾ ಇದ್ದೀರಾ, ಈ ಬಾವಿ ನೋಡ್ತಾ ಇದ್ದೀರಾ, ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ ಬನ್ನಿ. ಅಲ್ಲಿ ರೈತರೇ ಅಲ್ಲಿ ಹೋಗೋಣ್ರಿ. ಸರ್ದು ಆ್ಯಕ್ಚುಲಿ ಲ್ಯಾಂಡ್ ನೋಡ್ಬೇಕಂದ್ರೆ ಖುಷಿ ಆಗಿಬಿಡ್ತೀರಿ. ಮುಂಚೆ ಹೆಂಗಿತ್ತು, ಹಳೇದ ಈಗ ಹೆಂಗದ ನಿಮ್ಗೆ ಗೊತ್ತಾಗತ್ತ, ಅದು ನಿಮ್ಗೆ ತೋರಿಸ್ತೀವಿ ಸರ್. ಹಾಗೆ ಹೋಗಂಬರ್ರಿ ಸರ್. ಹಾಂ ರೀ ಸರ್, ಈಗ 2 ಲಕ್ಷ ಮತ್ತೆ ತೊಗೊಂಡ್ರಿ ಸರ್, ಹೌದಾ? 2 ಲಕ್ಷ ತೊಗೊಂಡ್ಮೇಲೆ ಮತ್ತೇನು ಚಾಲು ಮಾಡಿರಿ ಸರ್? ಆ್ಯಕ್ಚುಲಿ ಯಾಕಂದ್ರೆ ಹಿಂದೆ ನಿಂಬೆಗಳು ಕಾಣತ್ತವ, ಗಿಡಗಳು, ಮಾಗನಿ ಗಿಡಗಳು ಕಾಣತ್ತವ ಸರ್. ಇವಾಗ ನಾನು ಹೇಳಿದಲ್ಲ ನಿಮಗೆ ಹಿಂದಿನ ಇದರಲ್ಲಿ ಹೇಳಿದಾಗೆ 2.5 ಲಕ್ಷ ನೆಕ್ಸ್ಟ್ ಕೊಟ್ಟಾಗ ಏನಾಗ್ಬಿಡ್ತಪ್ಪ, ನನ್ನ ಜಮೀನು ಎಲ್ಲ ಕಲ್ಲು 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 ಜಮೀನು ಇದು ಫುಲ್. ಓಕೆ ಸರ್. ಅದನ್ನೆಲ್ಲ ನಾನು ಸ್ವಚ್ಛ ಮಾಡ್ಕೊಂಡೆ, ಆ ಕೊಟ್ಟಿರೋಂಥ ದುಡ್ಡನ್ನ ಸ್ವಚ್ಛ ಮಾಡ್ಕೊಂಡ ತಕ್ಷಣ ನಾನು ಏನು ಮಾಡಿದೆ, ಎಲ್ಲೆಲ್ಲಿ ಜಮೀನನ್ನ ಕಂಡಾಪಟ್ಟಿ ಕಟಿ ಐತಲ್ಲ, ಅದು ಕಟಕ ಜಮೀನು ಅಂತೆಲ್ಲ ಏನು ಮಾಡ್ಕೊಂಡೆ ಅಂದ್ರೆ 150 ನಿಂಬೆ ಹಾಕೊಂಡೆ. ನಿಮ್ಗೆ ಕಾಣ್ತಿರ್ಬೋದು ಈ ಇದರಲ್ಲಿ ನಾನು ತೋರಿಸ್ತಾ ಇರೋದು, ಎಲ್ಲ ಕಡೆಗೆ ನಿಂಬೆ ಹಾಕೊಂಡೆ. 150 ನಿಂಬೆ ಹಾಕೊಂಡೆ. ಹಾಕೊಂಡು ಟೋಟಲ್ ಎಷ್ಟು ಎಕರೆ ಇದೆ ಸರ್? ಆಕ್ಚುಲಿ ಇದು 2 ಎಕರೆ ಆಗುತ್ತೆ ಸರ್. ಇದು 2 ಎಕರೆ ಆಗುತ್ತೆ ಸರ್. ಓಕೆ ಓಕೆ, 2 ಎಕರೆ ಆಗುತ್ತೆ. 2 ಎಕರೆ ಒಳಗೆ 150 ಗಿಡಗಳು, 150 ನಿಂಬೆ. ಇದರಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಇನ್ನೊಂದು ಆಶ್ಚರ್ಯ ಆಗ್ಬೋದು, ಈ ಗಿಡದಿಂದ ಗಿಡದ ಮಧ್ಯದಲ್ಲಿ ಇಲ್ಲೇನು ನೀವು ಹಚ್ಚಿರ ಅಂತ ಅನ್ಕೋಬಹುದು. ಇದೇನ್ ಮಧ್ಯದಲ್ಲಿ ಕಾಣ್ತಾ ಇದಲ್ಲ, ಇದು ಮಹಾಗನಿ ಅಂತೇಳಿ, ಇದು ಅರಣ್ಯ ಇಲಾಖೆದಾಗ ಬರುತ್ತ್ರಿ. ಇದನ್ನ ಏನ್ ಮಾಡಿದೆ ನಾನು, ಮಧ್ಯದಾಗ ಉಳಿದಿರೋ ಜಾಗ ಯಾಕೆ ವೇಸ್ಟ್ ಮಾಡ್ಬೇಕು, ಈ ಕಡೆ ನೋಡ್ಬೋದು ನೀವು, ಈ ಕಡೆ ಎಲ್ಲ ಫುಲ್ ಈ ಕಡೆ ಎಲ್ಲ ಏನಂತಂದ್ರೆ ಇಲ್ಲಿ ಕಾಣ್ತಿರೋದು ನಿಮ್ ಮಧ್ಯದಲ್ಲೆಲ್ಲ ಒಂದೊಂದು ಗಿಡ. ಇವೆಲ್ಲ ಒಂದು 600 ಮಾಗನಿ ಇದಾವ್ರಿ. ಅಂದ್ರೆ ಇವೆಲ್ಲ ನಡುವೆ ಹಾಕಿದೆ, ನಡುವೆ ಒಟ್ಟಿಗೆ 4 ಗಿಡದ ನಡುವೆ ಎಲ್ಲೆಲ್ಲಿ ಮಧ್ಯದಲ್ಲಿ ಸ್ಪೇಸ್ ಇದೆ, ಜಾಗ ಎಲ್ಲೆಲ್ಲಿ ಕುಲ್ಲ ಇದೆಯಲ್ಲ, ನಿಂಬೆ ಗಿಡದಿಂದ ನಿಂಬೆ ಗಿಡಕ್ಕೆ ಮಧ್ಯದಲ್ಲಿ ಏನ್ ಗ್ಯಾಪ್ ಇದೆಲ್ಲ, ಆ ಗ್ಯಾಪ್ ಇರಲ್ಲ ಎಲ್ಲಾ ಜಾಗತಿಗೆ ನಾವೇನಂತಂದ್ರೆ 600 ಮಾಗನಿ ಕುಂದ್ರಿಸ್ಕೊಂಡೆ. ಈ ತರ ಕುಂದ್ರಿಸ್ಕೊಂಡು ಏನಾಯ್ತಪ್ಪ ಅಂತಂದ್ರೆ ನನಗೆ ಇದನ್ನ ಆದಾಯ ಬರಂಗ್ ಬರುತ್ತಿರ್ತದೆ. ಇದು ಮಧ್ಯದಲ್ಲಿರೋ ವೇಸ್ಟ್ ಜಮೀನಲ್ಲಿ ಇದು ತನ್ನ ಪಾಡಿ ತಾನು ಏನೋ ಬೆಳಿತಾ ಇರ್ತದೆ, ಇದರಿಂದ ಇದಕ್ಕೆ ಎಫೆಕ್ಟ್ ಇಲ್ಲ. ಮತ್ತೆ ಇನ್ನೊಂದು ಏನಂತಂದ್ರೆ ಅನಿಸ್ಬೋದು, ಏನ್ರಿ ಶ್ರೀಗಂಧ ಹಾಕ್ಬೋದಿತ್ತು, ಇದು ಹಾಕಿರಂತ ಯಾರಾದ್ರೂ ರೈತರು ನಾಳೆ ಕೇಳ್ಬೋದು. ನನಗೆ ಶ್ರೀಗಂಧ ಕಷ್ಟ ಅನಿಸ್ತು, ಸುಮ್ಮನೆ ನಾವು ಬೇರೆ ಬೇರೆ ಕಡೆ ನೋಡಿ ಕೇಳಿ ಅದೆಲ್ಲ ನಮ್ಗೆ ರಿಸ್ಕ್ ಅನಿಸ್ತು. ಇದೇನೋ ಸಿಂಪಲ್ ಇದೆ, ನನಗೆ ಇದರಿಂದ ಏನು ತೊಂದರೆನೇ ಇಲ್ಲ, ಯಾಕೆ ಮಾಡೋಣ ಅಂತೇಳಿ ನಾನು ಏನದ ಇದು ಆಯ್ಕೆ ಮಾಡ್ಕೊಂಡೆ ನಾನು, ಮಹಾಗನಿ. ಇದರಲ್ಲಿ ವೆರೈಟಿ ಯಾವ್ದಪ್ಪ ಅಂತಂದ್ರೆ ಇದು ಆಫ್ರಿಕನ್ ಸ್ವಿಟೇನಿ ಅಂತ ಹೇಳಿದ್ರೆ ಮಾಗನಿಯಲ್ಲಿ, ಇದು ಇಂಡಿಯನ್ ಮಾಗನಿ, ಆಫ್ರಿಕನ್ ಸ್ವಿಟೇನಿ 2 ವೆರೈಟಿ ಅಂತ ನಮಗೆ ಹೇಳಿದಾರ. ಬಟ್ ನನಗೆ ಅಷ್ಟು ಡೀಪ್ ಆಗಿ ಅಂತಂದ್ರೆ ಮತ್ತೆ ಈಗ ಇನ್ನೊಂದು ಸರ್ ನಮ್ಮ ರೈತರಿಗೆ ಆಕ್ಚುಲಿ ಕಳದ ಸರ್, ಈಗ ನಿಂಬೆಹಣ್ಣು ಯಾವ್ದು ಸರ್ ವೆರೈಟಿ ಇದೆ? ಆಕ್ಚುಲಿ ಇದು ನಿಂಬೆಹಣ್ಣು ನೋಡ್ರಿ, ಕಾಗಜಿ ಇದೆ ರೀ, ಕಾಗಜಿ ವೆರೈಟಿ, ಇಂಡಿ ತಳಿದು ಸ್ಪೆಷಲ್. ಒಂದ್ಸಲ ಪ್ಲಾಂಟೇಶನ್ ಮಾಡಿದೆವು ಅಂತಂದ್ರೆ ನಾವು ಕನಿಷ್ಠ 30 ವರ್ಷದವರೆಗೂ ಇದನ್ನು ಗಿಡದ ಏನಪ್ಪಾ ಅಂದ್ರೆ ನಾವು ಆದಾಯ ತಗೋಬಹುದು ಸರ್. ಈಗ ಅದು ಫಸ್ಟಿಗೆ ಹಾಕಿದ ತಕ್ಷಣ ಸಸಿಗಳು ಎಲ್ಲಿಂದ ತಂದಿರಿ ಸರ್ ನೀವು? ಫಸ್ಟ್ ಸಸಿ ನಾನು ಎಲ್ಲಿ ತಂದಿನಿ ಅಂದ್ರೆ ಇಂಡಿ ತಾಲೂಕದಲ್ಲಿ ತಂದಿ ನಾನು. ಇಂಡಿ ತಾಲೂಕದಲ್ಲಿ ಸಾಲಟಿಗೆ ಅಂತ ಒಂದು ಊರು ಬರುತ್ತಾ, ಅಲ್ಲಿ ಒಬ್ಬರು ಹತ್ರ ನಾನು ಹಿಂಗೆ ನಮ್ಮ ಹತ್ರ ರೈತರು ಅದಾರ, ಅವ್ರ ಬಲ್ಲಿ ಹೋಗಿ ನಾನು ತೊಗೊಂಬಂದೆ 150ಗೆ. ಏನಪ್ಪಾ ಅಂತಂದ್ರೆ ಇದು ನಿಂಬೆನೆ, ಯಾಕಂದ್ರೆ ಇಲ್ಲಿ ಬಹಳ ಮಣ್ಣು ಫಲವತ್ತತೆ ಇಲ್ಲ. ಇಂಥ ಜಮೀನಲ್ಲಿ ಕಡಿಮೆ ನೀರಲ್ಲಿ ನಿಂಬೆ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಮನೆಗೆ ವರ್ಷ ಪೂರ್ತಿ ಆದಾಯ ಇರ್ತದೆ. ಒಂದ್ಸಲ ನಾವು ಇದಕ್ಕೆ ಏನಾದ ಕರೆಕ್ಟ್ ಆಗಿ ಅಗತಿ ಮಾಡ್ಕೊಂಡು ಈ ತರ ಎಲ್ಲ ರೆಡಿ ಮಾಡ್ಕೊಂಡು ಈ ತರ ನಾವು ಏನಾದ್ರು ಡ್ರಿಪ್ನು ಮಾಡ್ಕೋಬಹುದು. ಡ್ರಿಪ್ ಯಾವ ತರ ಮಾಡ್ಕೋಬಹುದು, ಹನಿ ಮಾಡ್ಕೋಬಾರ್ದು, ಡೈರೆಕ್ಟ್ ನಳದ ಸಿಸ್ಟಮ್ ಮಾಡ್ಕೋಬೇಕು. ಯಾಕಂದ್ರೆ ಕನಿಷ್ಠ ಒಂದು ಗಿಡಕ್ಕೆ ನಾವು ಏನಪ್ಪಾ ಅಂತಂದ್ರೆ
100 ಲೀಟರ್ 50 ಲೀಟರ್ ನೀರು ಕುಡಿತದೆ ಇದು ಗಿಡ. ಒಂದ್ಸಲ ನಾವು ನೀರು ಕುಡಿಸ್ತೇವೆ ಅಂದ್ರೆ ಅಷ್ಟು ನೀರು ಕನಿಷ್ಠ ಏನು 15 ದಿವಸದ ತನಕ ನೀರು ಕುಡಿಯಂತ ಅವಶ್ಯ ಇಲ್ಲ ಇದಕ್ಕೆ. ಓಕೆ ಸರ್, ಓಕೆ. ಹಾಗಾಗಿ ಈ ಕಾಗಜಿ ವೆರೈಟಿ ಈ ಉತ್ತರ ಕರ್ನಾಟಕ ಭಾಗದ ಎಲ್ಲಾ ಜಿಲ್ಲೆಗಳಿಗಿನ ಆರಾಮಾಗಿ ಬಳಕೆ ಮಾಡಬಹುದು ಇದು. ಓಕೆ. ಮತ್ ನಾವು ಬೆಂಗಳೂರು ಸೈಡ್ ಹೋಗ್ಬಿಟ್ರೆ ಅಲ್ಲಿ ಹೈಬ್ರಿಡ್ ವೆರೈಟಿ ಬರುತ್ತೆ. ಅಂದ್ರೆ ನಾವು ಹಚ್ಚಿದ 6 ತಿಂಗಳಲ್ಲೇ ಕಾಯಿ ಬರುತ್ತೆ, ಬಟ್ ಅದಕ್ಕೆ ಆಯುಷ್ಯ ಕಡಿಮೆ ಇದೆ, ಅದಕ್ಕೆ ವ್ಯತ್ಯಾಸ ಇಷ್ಟೇ ಸರ್. ಈಗ ಅದೇ ಸರ್, ಈಗ ನಮ್ಮ ರೈತರಿಗೆ ಬೇಸಿಕ್ ನಿಮ್ಗೆ ಕೇಳ್ತಾ ಇದ್ದೀನಿ ಸರ್. ಈಗ ನಾವು ಪ್ಲಾಂಟೇಶನ್ ಮಾಡಿದ ತಕ್ಷಣ ಸರ್ ಕಾಗಜಿ ಇದೆ ವೆರೈಟಿ ಸರ್, ಇದು ಸಸಿಗಳು ಎಷ್ಟಕ್ಕೆ ಸಿಕ್ಕ ಆ ಟೈಮ್ನಾಗ ಸರ್ ನಿಮಗೆ? ಸಸಿಗಳು ನೋಡ್ರಿ ನನಗೆ 20 ರೂಪಾಯಿ ಕೊಂದು ಕೊಟ್ಟಿದ್ದಾರೆ. 20 ರೂಪಾಯಿ. ಈಗ ಏನಂತಂದ್ರೆ ಇಲ್ಲ ಟ್ರಾನ್ಸ್ಪೋರ್ಟ್ ನಾವೇ ತೊಗೊಂಬರ್ಬೇಕು. ಓಕೆ ಸರ್. ನಾನು ಬೈಕ್ ಮ್ಯಾಗ ಇಟ್ಕೊಂಡು ಒಂದು ಹೊರೆ ತರ ಕಟ್ಕೊಂಡು ತೊಗೊಂಬಂದಿರಿ. ಇದಕ್ಕೆ ಸ್ಪೇಸಿಂಗ್ ಎಷ್ಟು ಇಟ್ಟಿರಿ ಸರ್? ಎರಡು ನಾನು ಇದಕ್ಕೆ 21 ಫೀಟ್ ಒಂದು ಇಟ್ಟಿನ್ರಿ. 21 ಫೀಟಿಗೆ ಒಂದು ಅವರಿವು 21 ಫೀಟ್. ಒಬ್ಬೊಬ್ರು ಜಮೀನ್ ರೋಡ್ ಟು ರೋಡ್ 21, ಗಿಡದ 21 ಫೀಟಿಗೆ ಇದೆ. ಆದ್ರೆ ಇದರಲ್ಲಿ ಜಮೀನು ಭಾರಿ ಫಲವತ್ತತೆ ಜಮೀನ್ ಇತ್ತಂದ್ರೆ 25 ಫೀಟಿಗೆ ಒಂದು ಹಚ್ತಾರೆ. ಓಕೆ ಸರ್. 30 ಫೀಟಿಗೆ ಒಂದು ಹಚ್ತಾರೆ. ಓಕೆ ಸರ್. ಕನಿಷ್ಠ ಒಂದು 20 ಈ ಕಾಗಜಿ ವೆರೈಟಿ 20 ಫೀಟರ್ ಇರಲೇಬೇಕು. 20 ಫೀಟ್ ಮಿನಿಮಮ್. ಈಗ ಆದ ತಕ್ಷಣ ಸರ್ ಪ್ಲಾಂಟೇಶನ್ ನೀವು ಮಾಡಿದ್ರಲ್ಲ 20 ಫೀಟಿಗೆ ಗ್ಯಾಪ್ ಇಟ್ಟಿದ್ರಿ, ಆಮೇಲೆ ಸರ್ ಪ್ಲಾಂಟೇಶನ್ ಆದ ತಕ್ಷಣ ಎಷ್ಟು ತಿಂಗಳಿಗೆ ಚಾಲು ಆಗುತ್ತೆ? ವರ್ಷ ಹತ್ತತಾ? ಈ ಕಾಗಜಿ ವೆರೈಟಿ 3 ವರ್ಷ ನಂತರನೇ. 3 ವರ್ಷ ಆದ್ಮೇಲೆ 3 ವರ್ಷ ತನಕ ಆಗಲ್ಲ ಸರ್, ಮಾಡಬಾರ್ದು. ಯಾಕಂದ್ರೆ ಗಿಡನ್ನ ಬೆಳಿಬೇಕು ಬಹಳಷ್ಟು, ರೂಟ್ಗಳು ಡೆವಲಪ್ ಆಗ್ಬೇಕು ಸಿಕ್ಕಾಪಟ್ಟಿ. ಓಕೆ ಸರ್. ಇವೆಲ್ಲ ಅದು ಅಂತಂದ್ರೆ ಏನಾಗ್ಬಿಡ್ತದ 3 ವರ್ಷ ನಂತರನೇ ಆಗತ್ತ. 4ನೇ ವರ್ಷ ಸ್ವಲ್ಪ ಈಲ್ಡ್ ಬರುತ್ತೆ, 5ನೇ ವರ್ಷ ಪರ್ಫೆಕ್ಟ್ ಈಲ್ಡ್ ಇರ್ತದೆ. ಹೌದೇನು ಸರ್? ಈಗ ಸರ್ ಫಸ್ಟ್ ಈಗ ಆಲ್ರೆಡಿ ಪಾರ್ಟಿಷನ್ ಮಾಡಿದ ತಕ್ಷಣ ಸರ್ 4ನೇ ವರ್ಷ ನಿಮ್ಗೆ ಚಾಲು ಆಗ್ತದೆ ರೀ. 4ನೇ ವರ್ಷ ಚಾಲು ಆದ ತಕ್ಷಣ ಮಿನಿಮಮ್ ಒಂದು ಗಿಡ ಎಷ್ಟು ಕೆಜಿ ತನಕ ಕೊಡ್ತದೆ ಸರ್ ನಿಮಗೆ? ಮ್ಯಾಕ್ಸಿಮಮ್ ಎಷ್ಟು ತನಕ ಕೊಟ್ಟದೆ? ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು ಗಿಡ ನಾವು ಆ ಥರ ನೆನೆಸಿಲ್ಲ, ಒಂದು ಗಿಡ 1,000 ಕಾಯಿ ಆಗ್ಬೋದು ಅಂತ ನಾವು ಅನ್ಕೋತೀವಿ. 1000 ಕಾಯಿ? ಅಂದ್ರೆ 1000 ಕಾಯಿ ಅಂದ್ರೆ ಒಂದು ಡಾಗ್ ಅಂತ ಕರಿತೀವಿ ನಮ್ಮ ಭಾಷೆ. ಡಾಗ್ ಎಷ್ಟು ಕೆಜಿ ಇರುತ್ತೆ ಸರ್? ಅದು ಕೆಜಿ ಮೆನ್ಷನ್ ಮಾಡಲ್ಲ ನಮ್ಮಲ್ಲಿ. ನಾವು ಮಾರ್ಕೆಟಿಗೆಲ್ಲ ಹೋಗೋದು ಒಂದು 1000 ಕಾಯಿ ಹಿಡಿ ಅಂತ ಒಂದು ಚೀಲ ಇರ್ತದೆ. ಅದಷ್ಟೇ ಒಂದು ಅರ್ಧ ಕ್ವಿಂಟಲ್ 50 ಕೆಜಿ ಅಷ್ಟು, ಒಂದು 50ರಿಂದ 60 ಕೆಜಿ ಆಗೋಷ್ಟು ಇರ್ತದೆ ವೇಟ್ ಇರ್ಬೋದು ಅಷ್ಟು. ಬಟ್ ಕಾಟ ಮಾಡಿಲ್ಲ ನಾವು. ಡಾಗ್ ಲೆಕ್ಕನೇ ನಮ್ದು. ಡಾಗ್ ಲೆಕ್ಕ ಸರ್. ಅದು ಡಾಗ್ ಎಷ್ಟು ಹೋಗ್ತದೆ ಸರ್ ಪ್ರೈಸ್? ಈಗ ಎಷ್ಟು ಹೋಗ್ಯದ್ರಿ? ಮ್ಯಾಕ್ಸಿಮಮ್ ಎಷ್ಟು ಹೋಗ್ಯದ? ಮ್ಯಾಕ್ಸಿಮಮ್ ಅಂತಂದ್ರೆ 7,000ಕ್ಕೆ ಒಂದು ಹೋಗುತ್ತೆ ಬ್ಯಾಗ್ ಡಾಗ್. ಒಂದು ಡಾಗ್. ಬಟ್ ಈಗ ಮಳೆಗಾಲದಲ್ಲೆಲ್ಲ 1,800. ಆಮೇಲೆ ನಾವ್ ಹೆಂಗ ಬಿಸಿಲು ಹೆಚ್ಚಾಕೋತ ಹೋಗ್ತದ ಅವಾಗ ರೇಟ್ ಇದ್ದು ಅಪ್ ಟು ಜೂನ್ ಜುಲೈವರೆಗೂ ರೇಟ್ ಇರ್ತದೆ. ಎಲ್ಲಿಂದಂದ್ರೆ ಜನವರಿಯಿಂದ ರೇಟ್ ಹೈ ಹಾಕೋತ ಹೋಗುತ್ತೆ. ಸ್ವಲ್ಪ ಹೈ ಹಾಕೋತ ಹೋಗಿ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಫುಲ್ ರೇಟ್. ಓಕೆ ಸರ್. ಅಂದ್ರೆ ಇದು ಕಂಟಿನ್ಯೂ ಕಟಾವ್ ಹಾಕೋತಿರ್ತದೆ ವರ್ಷ ಪೂರ್ತಿ ಕಾಯಿ. ಇದು ವರ್ಷ ಪೂರ್ತಿ ಕಾಯಿ. 4ನೇ ವರ್ಷ ಚಾಲು ಕಂಟಿನ್ಯೂ ಕಾಯಿ. 4 ವರ್ಷ ತನಕ ನೀವು ಈ ಜಮೀನಲ್ಲಿ ಏನ್ ಮಾಡಿರಿ ಅಂತ ಕೇಳ್ಬೋದು. ಸ್ಟಾರ್ಟಿಂಗ್ 2 ವರ್ಷ ಏನಪ್ಪಾ ಅಂದ್ರೆ ನಾವು ಕಾಮನ್ ಸಾಂಪ್ರದಾಯಿಕ ಕೃಷಿಯಲ್ಲಿ ಏನಾದ್ರು ಇದ್ರಲ್ಲಿ ಏನ್ ಮಧ್ಯದಲ್ಲಿ ಏನೇನು ಸ್ಪೇಸ್ ಇದೆ ನಾವು ಬಿತ್ಕೊಂಡಿದೀವಿ. 2 ವರ್ಷ ಬಿತ್ಕೊಂಡಿವಿ. 3ನೇ ವರ್ಷದಿಂದ ಬಿತ್ಕೊಂಡಿಲ್ಲ ನಾವು. 3ನೇ ವರ್ಷಕ್ಕೆ ಏನ್ ಮಾಡಿದೇವ್ ಅಂದ್ರೆ ಅಲ್ಲೆಲ್ಲೇ ತರಕಾರಿ ಮಾಡಿದೇವ್ ನಾವು. ತರಕಾರಿ ಮಾಡಿ 4ನೇ ವರ್ಷದಿಂದ ಕಂಪ್ಲೀಟ್ ಇಲ್ಲಿ ಏನು ಯಾವ್ದು ಉಳುಮೆ ಮಾಡ್ತಿಲ್ಲ ನಾವು. ನಮ್ಮ ಪಾಡಿ ನ್ಯಾಚುರಲ್ ಆಗಿ ಬಿಟ್ಟಿದೀವಿ. ಇವೆಲ್ಲ ಅರಣ್ಯ ಗಿಡ ಹಾಕೊಂಡಿದೀವಿ. ಸ್ವಲ್ಪ ಏನದ ಇಲ್ಲಿ ಇದ್ರ ಮಧ್ಯದಲ್ಲಿ ಏನದ ನಮ್ದೇ ಹೈನುಗಾರಿಕೆಗಾಲಿ ಅಥವಾ ಕುರಿಗಾಲಿ ಈ ತರ ಮೈಸಕ್ಕೆ ನಾವು ಯೂಸ್ ಮಾಡ್ಕೊತಾ ಇದ್ದೀವಿ. ಯಾಕಂದ್ರೆ ಕಳೆ ತಿನ್ನೋದು ಇದು ಕಸ ಎಲ್ಲ ತೆಗಿಬೇಕಂದ್ರೆ ವರ್ಷ ಪೂರ್ತಿ ತಲೆನೋವು ಆಗ್ಬಿಡ್ತದೆ. ಅದೇ ನಮಗೆ ಒಂದಿಷ್ಟು ಕುರಿಯೋದ ಒಂದ್ ಏನಾಗ್ಬಿಡುತ್ತೆ ಮೈತ ಅಂತೇಳಿ ನಾವು ಇದನ್ನ ಏನಪ್ಪಾ ಹಿಂಗೆ ಬಿಟ್ಟಿದ್ರಲ್ಲಿ ತನಿಸ್ಬೋದು. ಅದನ್ನೇನಾದ್ರೆ ಇದ್ರ ಜೊತೆಗೆ ಇದನ್ನ ಇದ್ರಲ್ಲಿ ಇಷ್ಟಿದ್ರೆ ಸಾಕು. 10x10 ಏನು ಇದು ನಾವು ಅಗತಿ ಮಾಡಿಬಿಟ್ರೆ ಸಾಕು. ಉಳಿದಿರೋದೆಲ್ಲ ಏನಂತಂದ್ರೆ ನಾವು ಈ ತರ ಇದ್ರೆ ನಮ್ಗೆ ಈ ರೀತಿ ಯೂಸ್ ಆಗ್ಬಿಡ್ತದೆ. ಈಗ ಸರಿ ಅದೇ ಸರಿ ನಿಮ್ಮೆ ಹಣ್ಣು ನಾನು ಯಾಕಂದ್ರೆ ಫೋಕಸ್ ಯಾಕೆ ಮಾಡ್ತೀನಿ ಅಂದ್ರೆ ನಮ್ಮ ರೈತರಿಗೆ ಸ್ವಲ್ಪ ಬೇಸಿಕ್ ಗೊತ್ತಾಗ್ಬೇಕಂತ ಹೇಳ್ತೀನಿ ಸರ್. ಯಾಕಂದ್ರೆ ಇಂಥದ್ದು ಟಾಪಿಕ್ ಎಲ್ಲಿನೂ ಸಿಗಂಗಿಲ್ಲ ಆ್ಯಕ್ಚುಲಿ. ಯಾಕಂದ್ರೆ ಮಾಗನಿನೂ ಐತಿ, ನಿಂಬೆಹಣ್ಣು ಅದ ರೀ ಸರ್. ಹೌದಾ? ಈಗ ನಿಂಬೆಹಣ್ಣು ಸರ್ ಈಗ ಆಲ್ರೆಡಿ ನೀವು 7,000 ತನಕ ಡಾಗ್ ತನಕ ಹೋಗ್ಯದಂತ ಹೇಳಿರಿ. ಫಸ್ಟಿಗೆ ನಿಮ್ಗೆ ಪ್ಲಾಂಟೇಶನ್ ಮಾಡೋ ಟೈಮ್ ಖರ್ಚ ಎಷ್ಟು ಬಂತು ಸರ್? ಆ ಟೈಮ್ನಾಗ ಎಷ್ಟು ವರ್ಷ ಯಾವ ವರ್ಷ ಹಚ್ಚಿದ್ರಿ ಪ್ಲಾಂಟೇಶನ್? ನಂದು ಇವಾಗ ಇದು 7 ವರ್ಷ ಮುಗೀತು. 7 ವರ್ಷ ಮುಗೀತು. 8ನೇ ವರ್ಷ ಇದೆ ಪ್ರೆಸೆಂಟ್ ಇದು. ಓಕೆ ಸರ್. ಇದಕ್ಕೆ ಖರ್ಚೇನಿಲ್ಲ ಸರ್, ತುಂಬಾ ಕಡಿಮೆ ಖರ್ಚು. ಪ್ಲಾಂಟೇಶನ್ ಮಾಡೋ ಟೈಮ್ ಪ್ಲಾಂಟೇಶನ್ ಮಾಡೋದಿ ನೋಡ್ರಿ, ಒಂದು ಸಸಿಗೆ ನಾವು 20 ರೂಪಾಯಿ ಖರ್ಚು ಮಾಡಿದೀನಿ. ಸ್ವತಃ ಬೈಕ್ ಮ್ಯಾಗ ತಗೊಂಡ್ಬಂದಿದ್ದೀನಿ. ಇಲ್ಲೆಲ್ಲ ಪ್ಲಾಂಟೇಶನ್ ಮಾಡೋದಿಗೆ ನಾವು ಇರೋದೇ ಒಂದ್ ಇಷ್ಟಿಷ್ಟು ಗಿಡ ಇರುತ್ತೆ ಸರ್. ಇಷ್ಟು ಗಿಡ ಇರುತ್ತೆ. ಏನು ನಮ್ಮ ಮನೆಯಲ್ಲೇ 2-3 ಇದೀವಿ. ಅವರೆಲ್ಲ ಸೇರಿಕೊಂಡು ನಾನು ಏನಾದ ಸ್ವಲ್ಪ ಎಲ್ಲ ನನಗೆ ಈ ಕರೆಕ್ಟ್ ಪ್ಲಾನಿಂಗ್ ಮಾಡಿ ಹಚ್ಚೋದು ಪ್ಲಾಂಟೇಶನ್ ಮಾಡಿದ ಎಲ್ಲವೂ ನನಗೆ ಗೊತ್ತಿರೋದ್ರಿಂದ ಸುಲಭವಾಗಿ ನಾವು ಮನೆಯವ್ರೆ ಮಾಡ್ಕೊಂಡಿವಿ. ಹಬ್ಬ ಅಂದ್ರೆ ಇದು ಎಲ್ಲವೂ ಸೇರಿದಂತಂದ್ರೂ ಒಂದು ಲೆವೆಲ್ ಖರ್ಚು ಮಾಡಿವಿ ಅಂತಂದ್ರು ಒಂದು 10,000 ಖರ್ಚು ಬಂದಿರ್ಬೋದು. 4 ವರ್ಷ ತನಕ ಎಷ್ಟು ಬಂದಿರ್ಬೋದು ಅಂದಾಜು? 4 ವರ್ಷ ತನಕ ಅಂತಂದ್ರೆ ನಾನು ಈ ಜಮೀನು ಯಾವತ್ತೂ ವೇಸ್ಟ್ ಬಿಟ್ಟಿಲ್ಲ ನಾನು. 4 ವರ್ಷ ತನಕ ಇಲ್ಲಿ ಗಿಡ ಇಲ್ಲಿ ಪಕ್ಕದಾಗೆ ನಾವು ಉಳುಮೆ ಮಾಡ್ಕೊಂಡು ಬಿಟ್ಕೊಂಡಿದ್ದೀನಿ. ಹಂಗಾಗಿ ನನಗೆ ಅಲ್ಲಿ ಲಾಸ್ ಮಾಡ್ಕೊಂಡಿಲ್ಲ ನಾನು. ಬೇರೆದವರು ಏನಾದ್ರು ಪ್ಲಾಂಟೇಶನ್ ಮಾಡಿ ಅಷ್ಟೇ ಬಿಟ್ರಂದ್ರೆ ನೀವ್ ಹೇಳ್ದಂಗೆ ವರ್ಷ ಅದು ನಾವು ಖರ್ಚುಗಳು ಹೆಚ್ಚಾಕೋತ ಹೋಗುತ್ತೆ. ಇದಕ್ಕೆ ಮೇಂಟೆನೆನ್ಸ್ ಮಾಡಿರ್ತೀವಿ, ಸಪರೇಟ್ ಆಗಿ ಮೇಂಟೆನೆನ್ಸ್ ಮಾಡ್ಬೇಕಾಗುತ್ತೆ. ಕಸ ತೆಗೆಯೋದಾಗಿರ್ಬೋದು,
ಇಲ್ಲೆಲ್ಲ ಇದು ಮಾಡೋದಲ್ಲಿ ನೀರು ಬಿಡೋದಲ್ಲಿ ಇವೆಲ್ಲವೂ ಕಷ್ಟನೇ ಆಗಿಲ್ಲ. ಯಾಕೆ ಇಲ್ಲಿ ಉಳುಮೆ ಮಾಡೋದ್ರಿಂದ ಇದು ಪಕ್ಕದ ಹಂಗೆ ಸ್ವಲ್ಪ ನೀರು ಬಿಟ್ಕೊತ ಹೋಗೋದ್ರಿಂದ ಕಳೆ ತೆಗೆಯೋದ್ರಿಂದ ಈ ಗಿಡಕ್ಕೆ ನನಗೆ ಖರ್ಚುಗಳು ಇದು ಮಾಡಿಲ್ಲ ನನ್ನ. ಓಕೆ, ಅದೇ ಖರ್ಚು ಇದ್ರೊಳಗೆ ಯೂಸ್ ಆಗೈತೆ. ಮತ್ತೆ ಅದು ಗೊಬ್ಬರ ಏನ್ ಮಾಡ್ರಿ ಇದ್ರೊಳಗೆ. ಈ ತರ ಮಾಡೋದ್ರಿಂದ ಏನಂತಂದ್ರೆ ಅಂದ್ರೆ ಸರ್ ಇದಕ್ಕೆ ನೀವು ಪರ್ಟಿಕ್ಯುಲರ್ಲಿ ಗೊಬ್ಬರ ಈ ತರ ಅಂತ ಹಾಕ್ಬೇಕಂತ ಏನ್ರ ಡೋಸಸ್ ಆಯ್ತಾರ ಇದಕ್ಕೆ ಪಕ್ಕಾ ತಿಪ್ಪೆ ಗೊಬ್ಬರ, ಅದರಲ್ಲಿ ಎಸ್ಪೆಷಲಿ ಕುರಿ ಗೊಬ್ಬರ ಹಾಕ್ತೀರಿ. ಕುರಿ ಗೊಬ್ಬರ, ನೀಮ್ ಕೇಕ್ ಅಂದ್ರೆ ಈ ಬಹಳಷ್ಟು ಬೇವಿನ ಹಿಂಡಿ. ಬೇವಿನ ಹಿಂಡಿ ಇದಕ್ಕೆ ಸ್ಪೆಷಲ್ ಇರೋದು ಕುರಿ ಗೊಬ್ಬರ. ಇವೆರಡು ಬಿಟ್ರೆ ಮೂರನೇದು ಏನಪ್ಪಾ ಅಂತಂದ್ರೆ ನೀವು ಹೆಚ್ಚಿನ ಏನಾದ್ರು ಅಂತಂದ್ರೆ ಈ ಕೃಷಿ ವಿಜ್ಞಾನಗಳ ಕೇಂದ್ರ ಕಡೆಯಿಂದ ಅಲ್ಲಿ ಬೇರೆ ಬೇರೆ ಯೂನಿವರ್ಸಿಟೀಸ್ ಅಲ್ಲಿ ಏನಾದಂದ್ರೆ ಇದಕ್ಕೆ ಸ್ಪೆಷಲ್ ಆಗಿ ಕೆಲವೊಂದಿಷ್ಟು ಡೆವಲಪ್ ಮಾಡ್ಯಾರ. ನಿಂಬು ಸ್ಪೆಷಲ್ ಆಗಿರ್ಬೋದು, ಈ ತರ ಬೇರೆ ಬೇರೆ ನಿಂಬು ಸ್ಪೆಷಲ್ ಮಾಡಿದಾರ. ಅಂತವೆಲ್ಲ ನಾವು ಸ್ಪ್ರೇ ಮಾಡ್ಕೊಂಡ್ರ ಇನ್ನೂ ತುಂಬಾ ರಿಸಲ್ಟ್ ಚೆನ್ನಾಗಿ ಬರ್ತದೆ. ಓಕೆ ಸರ್, ಓಕೆ. ಈಗ ಸರ್ ಈಗ ನಮ್ಮ ನಾರ್ಮಲ್ ಲಿಂಬೆಹಣ್ಣು ಈ ಕಾಜ್ಗಿ ಲಿಂಬೆಹಣ್ಣು ಒಳಗೆ ಡಿಫ್ರೆನ್ಸ್ ಏನು ಸರ್? ಯಾಕಂದ್ರೆ ಇದ್ರೊಳಗೆ ನೀರೇನು ಇದರಲ್ಲಿ ಸಿಪ್ಪೆ ಭಾಳ ದಪ್ಪಿರಲ್ಲ. ಒಂದು ದಪ್ಪ ಇರ್ತದೆ ಇರಲ್ಲ ಸರ್? ದಪ್ಪಿರಲ್ಲ ಇದರಲ್ಲಿ. ಕಾಜ್ಜಿಯಲ್ಲಿ ಅಷ್ಟು ದಪ್ಪಿರಲ್ಲ, ಮೀಡಿಯಂ ಇರ್ತದೆ ಇದು. ಇನ್ನೊಂದು ಏನಂತಂದ್ರೆ ಇದನ್ನ ಒಂದು 8 ದಿನದೊಳಗಿರೋ ಬಾಳಿಕೆ ಬೀಳುತ್ತೆ ಇದು. ಶೆಲ್ಫ್ ಲೈಫ್ ಹೆಚ್ಚಿಗೆ ಅಂತ. ಓಕೆ ಸರ್, ಓಕೆ. ಒಂದು ಮತ್ತು ಸಣ್ಣ ಒಂದು ಗ್ರಾಹಕರು ಹಿಡ್ಕೊಂಡು ದೊಡ್ಡ ಗ್ರಾಹಕರ ತಕ್ಕನ ಕೈ ಮುಟ್ಕೊಂತ ರೇಟ್ ಇದು. ಓಕೆ ಸರ್, ಓಕೆ. ಈ ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರು ಸೈಡ್ ಹೈಬ್ರಿಡ್ ನಿಂಬೆ ಅಂತ ಬಿಡ್ತಾರೆ, ಇಷ್ಟಿಷ್ಟು ದಪ್ಪಿದಾವು. ಆಮೇಲೆ ಸರ್ ರಸ ಈಗ ನಾವು ನೋಡಿದಾಗ ಈಗ ನಾರ್ಮಲ್ ನಮ್ದು ಲಿಂಬೆಹಣ್ಣು ಇರ್ತೈತಲ್ರಿ, ಅದ್ರೊಳಗೆ ರಸ ಹೆಚ್ಚಿಗೆ ಇರ್ತದೆ, ಅದ್ರೊಳಗೆ ನೀರಿನ ಅಂಶ ಅಂತ ಹೇಳ್ಬೋದಲ್ಲ? ಹೆಚ್ಚಿಗಿರುತ್ತೆ ಸರ್ ಇದ್ರಲ್ಲಿ. ಹುಳಿ ಹೆಂಗಿರ್ತದೆ ಸರ್? ಹುಳಿ ಚೆನ್ನಾಗಿ ಬರ್ತದೆ ಸರ್, ಫುಲ್ ಹುಳಿ ಚೆನ್ನಾಗಿ ಬರ್ತದೆ, ಭಾರಿ ಬರ್ತದೆ ಸರ್. ತುಂಬಾ ಫೇಮಸ್ ಸರ್ ಇದು. ಇನ್ನೊಂದು ಏನಂತಂದ್ರೆ ಈಗ ನಮ್ಮ GI ಟ್ಯಾಗ್ ಇಶ್ಯೂ ಆಗಿದೆಯಲ್ಲ ಸರ್ ಇದಕ್ಕೆ, ಕಾಗ್ಜಿ ಹಿಂಡಿ ಸ್ಪೆಷಲ್. ಹೌದು ಸರ್, ಹೌದು. ಹಾಗಾಗಿ ಇದಕ್ಕೆ ನಾವೇನು ಸರ್ಟಿಫೈ ಮಾಡಬೇಕು, ಗೌರ್ಮೆಂಟೇ ಸಾಕಷ್ಟು ಸರ್ಟಿಫೈ ಮಾಡಿಕೊಟ್ಟಿದೆ. ಇದು ಒಳ್ಳೆ ವೆರೈಟಿ ಇದೆ. ರೈತರೇನದ ಈ ಭಾಗದಲ್ಲಿ ನೀವು ಇದನ್ನೇ ಜಾಸ್ತಿ ಇದು ಮಾಡ್ರಿ ಅಂತ ಹೇಳಿ ಸಾಕಷ್ಟು ಪ್ರೋತ್ಸಾಹ ಮಾಡ್ತಾ ಇದೆ. ಹಾಂ ಸರ್, ಇದು ಮಾರ್ಕೆಟ್ ನೀವು ಹೋಗಿ ನೀವೇ ಮಾಡ್ತೀರಾ ಅಥವಾ ಯಾರು ಬರ್ತಾರೆ ಸರ್ ಇಲ್ಲಿ ನಿಮ್ಮ ಮಾರ್ಕೆಟ್? ನೋಡ್ರಿ ಇಲ್ಲಿ ನಮಗೆ ನಾನು ನ್ಯಾಷನಲ್ ಹೈವೇ ಊರು ಇರೋದ್ರಿಂದ ಅದಕ್ಕೆ ಕಾರಣಕ್ಕಾಗಿ ಅಲ್ಲಿ ಏನಾಗುತ್ತಾ ಈಜಿಯಾಗಿ ನಮ್ಮ ಮಾರ್ಕೆಟ್ ಐತಿ. ಗುಲ್ಬರ್ಗ ಐತಿ, ಬಿಟ್ರೆ ನಮ್ಗೆ ಈ ಕಡೆ ಸಿಂದಗಿ, ಪಕ್ಕದಲ್ಲಿ ಸಿಂದಗಿ ಒಳ್ಳೆ ಮಾರ್ಕೆಟ್, ಈ ಕಡೆ ಜೇವರಿಗೆ, ಈ ತರ ನಮ್ಮ ಮಾರ್ಕೆಟ್ ಏನ್ ತೊಂದರೆ ಇಲ್ಲ. ನಾವೇ ಸ್ವತಃ ಹೋಗಿ ಹಾಕಿ ಬರ್ಬೋದು, ಇಲ್ಲ ನಮ್ಮ ಪಾಯಿಂಟ್ ಅಲ್ಲೇ ಇಲ್ಲಿ ದಿನ ಡೈಲಿ ಹೋಗ್ತಾ ಇರ್ತದ ಗಾಡಿ, ಅಲ್ಲಿ ಹೋಗಿ ಹಾಕ್ಬೋದು ನಾವು. ಹೌದಾ ಸರ್? ನೀವು ಕಟಿಂಗ್ ಎಷ್ಟು ದಿವಸಕ್ಕೆ ಒಂದ್ಸರ್ತಿ ಮಾಡ್ತೀರಿ? ಈಗ ವಾರಕ್ಕೆ ಒಂದ್ಸಲ ಮಾಡ್ತಾನೆ ಇರ್ತೀವಿ. ವಾರಕ್ಕೆ ಎಷ್ಟು ಬ್ಯಾಗ್ ನಿಮ್ಗೆ ಅಂದಾಜು ಹೋಗ್ತದೆ ಸರ್? 5, 6, 7, 8 ಡಾಗ್. ಬೆಂಗಳೂರಲ್ಲಿ ಏನ್ ಕೆಜಿ ಮಾಡ್ತಾರೆ ಅಂತ ಗೊತ್ತಿಲ್ಲ, ನಮಗರೆ ಮಾತ್ರ ಇದು ಏನಂತಂದ್ರೆ ಡಾಗ್. ಅಂದ್ರೆ ನೀವು ವಾರಕ್ಕೆ 5 ರಿಂದ 6 ಡಾಗ್ ಅಂತ ಮಾಡ್ತೀರಿ. ಇದು ಕಂಟಿನ್ಯೂ ಚಾಲು ಇರ್ತದೆ ಸರ್. ಮಳೆಗಾಲದಲ್ಲಿ ಅಷ್ಟೇ ರೇಟ್ ಫುಲ್ ಡೌನ್ ಇರ್ತದ. ಮಳೆಗಾಲದಲ್ಲಿ ಏನಂದ ನಾವು ಏನ್ ಮಾಡ್ತೀವಿ, ಈಗ ಜಾಸ್ತಿ ಕಾಯಿಲಾರ್ದಾಗ ನೋಡ್ಕೋತಿರ್ತೀವಿ. ಅದಕ್ಕೆ ಏನ್ ಮಾಡ್ತೀರಿ ಸರ್ ನೀವು? ಏನಿಲ್ಲ, ಇದಕ್ಕೆ ಯಾವ್ದೇ ರೀತಿ ನಾವ್ ಏನಂತಂದ್ರ ಅಗತಿ ಅಂತ ಇರ್ತೀವಿ, ಅಗತಿ ಮಾಡ್ತೀವಿ ನಾವು. ಅದೇನು ಮಾಡಲ್ಲ ನಾವು ಮಳೆಗಾಲ ಟೈಮಲ್ಲಿ. ಮತ್ತ ಅದಕ್ಕೆ ಗೊಬ್ಬರ ನೀವು ಜಾಸ್ತಿ ಹಾಕಲ್ಲ ಆ ಟೈಮಲ್ಲಿ, ಸುಮ್ನೆ ಬಿಟ್ಬಿಡ್ತೀವಿ. ಒಂದು 3 ತಿಂಗಳು ಬಿಟ್ಬಿಡ್ತೀವಿ ನಾವು ಮಳೆಗಾಲದಲ್ಲಿ ಏನಂತಂದ್ರೆ ಇದಕ್ಕೆ ಯಾವುದೇ ರೀತಿ ವ್ಯವಸ್ಥೆ ಮಾಡಲಾದೆ ಬಿಟ್ಬಿಡ್ತೀವಿ ತನ್ನ ಪಾಡಿ ತಾವು. ಒಂದು 3 ತಿಂಗಳು ಆದ ತಕ್ಷಣ ಮತ್ತೆ ನಮ್ಗೆ ಗೊತ್ತಾಗ್ಬಿಡ್ತದೆ. ಈಗೆಲ್ಲ ನಾವು ರೆಡಿ ಮಾಡಿದೀವಿ ಇವಾಗ. ಅಂದ್ರೆ ಅಪ್ ಟು ನೀವು ಜೂನ್, ಜುಲೈ, ಆಗಸ್ಟ್ 3 ತಿಂಗಳು ಏನ್ ಮಾಡಿ. ಈಗ ನೋಡ್ರಿ ಈ ಸದ್ಯ ಇಲ್ಲೇ ಹೂವಿದೆಲ್ಲ, ಈ ಸದ್ಯ ಸ್ಟಾರ್ಟಿಗೆ ಇದಕ್ಕೆಲ್ಲ ವ್ಯವಸ್ಥೆ ಮಾಡ್ತಾ ಇರ್ತೀವಿ ನಾವು. ರೈಟ್. ಇದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೋತ ಈಗ ನೆಕ್ಸ್ಟ್ ನಮ್ಗೆ ಏನಂದ್ರೆ ಮಾರ್ಚ್ ಅಲ್ಲಿ, ಏಪ್ರಿಲ್ ಅಲ್ಲಿ, ಜೂನ್ ಅಲ್ಲಿ ಕಾಯಿ ಬರಂಗ್ ನೋಡ್ಕೋತಾ ಇರ್ತೀವಿ. ಮೇನ್ ರೇಟ್ ಇರೋದೇ ಅದೇ ಟೈಮಲ್ಲಿ. ಸೊ ಆಲ್ಮೋಸ್ಟ್ ಆಲ್ ಅಂದ್ರೆ ನೀವು ಮೇನ್ ಫೋಕಸ್ 6 ತಿಂಗಳ ಮೇಲೆ ಫೋಕಸ್ ಮಾಡ್ತಿರ್ತೀವಿ. ಎಸ್ ಸರ್. ಜನವರಿ ನಂತರನೇ ರೀ, ಜನವರಿ, ಫೆಬ್ರವರಿ ಅಪ್ ಟು ಜೂನ್ ತನಕ ಅಲ್ಲಿದಿಂದ ನಾವು ಇದು ಮಾಡ್ತೀವಿ. ಓಕೆ ಸರ್, ಓಕೆ. ಆಮೇಲೆ ಸರ್ ಇದು ಈಗ ಪ್ಲಾಂಟೇಶನ್ ಇದು ಮಾಡಿದ ತಕ್ಷಣ ಮಹಾಗನಿ ಇದ್ರ ಟೈಮಿಗೆ ಚಾಲೂ ಮಾಡ್ರಿ, ಪ್ಲಾಂಟೇಶನ್ ಮಾಡ್ರಿ? ಇಲ್ಲ, 2 ವರ್ಷ ಆದ ನಂತರ. 2 ವರ್ಷ ಆದ ನಂತರ ಮಾಡಿ. 3ನೇ ವರ್ಷದಲ್ಲಿ ನಾವು ಇದ್ರಲ್ಲಿ ಏನೋ ಉಳುಮೆ ಮಾಡಲ್ಲ ಅಂತ ಡಿಸೈಡ್ ಆದಾಗ ಇದನ್ನ ಯಾಕೆ ಜಾಗ ಬಿಡ್ಬೇಕು, ಎಷ್ಟು ಇಲ್ಲೇ ಪಕ್ಕ ಇದು ಯಾಕೆ ಬಿಡ್ಬೇಕು ಅಂತೇಳಿ ಅವಾಗ ಏನ್ ಮಾಡಿದೆವು, 3 ವರ್ಷ ನಂತರ ಇದು 3ನೇ ವರ್ಷಕ್ಕೆ ಏನ್ ಬಿತ್ತಲ್ಲ ಇದು, ಅವಾಗ ಏನ್ ಮಾಡಿದೆವು, ಒಂದೊಂದು ಇದು ಹಾಕೊಂಡ್ಕೆ ಬಿಟ್ಬಿಟ್ಟೆವು ಕಂಪ್ಲೀಟ್ ಜಮೀನು. ಓಕೆ ಸರ್, ಓಕೆ. ಇದಕ್ಕೆ 3 ವರ್ಷ ಡಿಫರೆನ್ಸ್ ಇದೆ. 3 ವರ್ಷ ಡಿಫರೆನ್ಸ್. ಇದು ಏನೋ ಗೌರ್ಮೆಂಟ್ ಕಡೆ ಸಬ್ಸಿಡಿ ಏನೋ ತಗೋದಿರಿ ಸರ್? ಪ್ಲಾಂಟೇಶನ್ ಸಬ್ಸಿಡಿ ಏನಿಲ್ಲ, ಇದಕ್ಕೆ ಸ್ವಂತ ತಂದಿದ್ದು ನಾನು ಗುಂಡ್ಲುಪೇಟೆ ಕಡೆಯಿಂದ. ಇದು ಎಷ್ಟಕ್ಕೆ ಒಂದಕ್ಕೆ ಸಸಿಗಳು? ಒಂದಕ್ಕೆ 30 ರೂಪೀಸ್ ಅಂತ ತಂದಿದ್ದಾರೆ. 30 ರೂಪೀಸ್. ಓಕೆ ಸರ್. ಸೊ ಟೋಟಲ್ ಎಷ್ಟು ಗಿಡಗಳು? 600. ಇದು ಎಷ್ಟನೇ ವರ್ಷ ತನಕ? 10 ವರ್ಷಕ್ಕೆ ಕಟಾವ್ ಆತ ಅಂತ ಹೇಳಿದ್ದಾರೆ. 10 ವರ್ಷ ಏನ್ ಸರ್? ಈಗ ಒಂದು 3 ವರ್ಷ ಆಯ್ತು, ನೋಡೋಣ ಏನಾಗತ್ತಂತ ಹೇಳಿ. ನನಗೇನಂತಂದ್ರೆ ಇದನ್ನೇ ಮುಖ್ಯವಾಗಿ ನಾನು ಆದಾಯ ಅಂತ ನಾ ವಿಚಾರ ಮಾಡಿಲ್ಲ. ನನ್ನ ಜಮೀನನ್ನು ಯಾವ ತರ ಬಳಕೆ ಮಾಡ್ಕೋಬೇಕು, ಮುಂದೊಂದು 10 ವರ್ಷ ಆದ ಮೂಲಕ ನಾನು ಮಾರುಕಟ್ಟೆ ಬಗ್ಗೆ ವಿಚಾರ ಮಾಡ್ಬೇಕಂತ ಬಿಟ್ಟಿದ್ದೀನಿ. ಹೆಚ್ಚಿನ ಒಂದು ಇದಕ್ಕಾಗಿ ಏನಂತಂದ್ರೆ ಇದು ಅಷ್ಟು ನಾನು
ಇದು ಮಾಡಿಲ್ಲ ನಾನು. ಏನಂತಂದ್ರೆ ಈ ನಿಂಬೆ ಮಾಡಿದ್ದೀನಿ, ಇದ್ರ ಪಕ್ಕದಲ್ಲಿ ಇದೊಂದು ಹಾಕೊಂಡಿದ್ದೀನಿ. ಓಕೆ ಸರ್. ಇದರಿಂದ ಇದಕ್ಕೇನು ತೊಂದರೆ ಇಲ್ಲ. ಇವಾಗ ಬೆಳೆಸ್ತಾ ಇದ್ದೀನಿ. 10 ವರ್ಷ ಆದ ನಂತರ ನೋಡೋಣ ಅಂತ ವಿಚಾರ ಮಾಡ್ತಾ ಇದ್ದೀನಿ. ಸರ್ ಆಮೇಲೆ ಸರ್ ಈಗ ನಮ್ಮದು ನಿಂಬೆಹಣ್ಣಿಗೆ ಸರ್ ಅದಕ್ಕೇನಾದರೂ ಸಬ್ಸಿಡಿ ಏನೋ ತೊಗೊಂಡ್ರಿ ಅಥವಾ ಡ್ರಿಪ್ ಸಲುವಾಗಿ ಕೊಟ್ಟಿದ್ದಾರೆ. ಇದಕ್ಕೆ ನಾನು ಹಾರ್ಟಿಕಲ್ಚರ್ ಇಂದ ಇದಕ್ಕೆ ಸಬ್ಸಿಡಿ ಕೊಟ್ಟಿದ್ದಾರೆ. ಇದು ಬೀಜ ಗೊಬ್ಬರ ಮೇಂಟೆನೆನ್ಸ್ ಅಂತ ಕೊಟ್ಟಿದ್ದಾರೆ. ಡ್ರಿಪ್ ಮಾಡಿಸಿದ್ದಾರೆ. ಡ್ರಿಪ್ ಇದೆಯಲ್ಲ, ಇದು ಡ್ರಿಪ್. ಹೌದು ಸರ್. ಡ್ರಿಪ್ ಮಾಡ್ಕೊಂಡಿದ್ದೀನಿ ನಿಂಬೆಗೆ. ಆಮೇಲೆ ಸರ್ ನಿಂಬೆ ಗಿಡೊಳಗೆ ಅದು ಅಂದ್ರೆ ಬ್ರಾಂಚಸ್ಗಳು ಹೆಚ್ಚಾಗಿ ಕಟ್ ಮಾಡ್ಬೇಕಂತ ಹೇಳ್ತಾರಲ್ಲ, ಕಟ್ ಮಾಡ್ಬೇಕು. ಸ್ಟಾರ್ಟಿಂಗ್ ಕಟ್ ಮಾಡ್ಬೇಕು. ಇವಾಗೇನು ಕಟ್ ಮಾಡೋ ಅವಶ್ಯ ಇಲ್ಲ ಈಗ. ಹೌದಾ ಸರ್? ಇವಾಗ ಕಟ್ ಮಾಡೋ ಅವಶ್ಯ ಇಲ್ಲ. ಸ್ಟಾರ್ಟಿಂಗಲ್ಲೆಲ್ಲ ಒಂದು 2 ವರ್ಷ 3 ವರ್ಷ ಅಂತ ಹೇಳಿದ್ನಲ್ಲ ನಿಮಗೆ, ಅವಾಗೆಲ್ಲ ಕಟಿಂಗ್ ಮಾಡ್ತಾ ಇರ್ತಿರ್ತೀವಿ ನಾವು. ಕರೆಕ್ಟಾಗಿ ಇದನ್ನ ಹಿಂಗೇ ಬರ್ಬೇಕಂತೇಳಿ ಹಿಂಗೇ ಡೆವಲಪ್ ಆಗ್ಬೇಕಂತ ಮಾಡಿರ್ತೀವಿ. ಇವಾಗ ಮಾಡಲ್ಲ. ಇವಾಗ ಎಲ್ಲೆಲ್ಲಿ ಒಣ ಒಂದು ಟೊಂಗೆ ಇರುತ್ತಲ್ಲ ಅದಕ್ಕಷ್ಟೇ ಕಟ್ ಮಾಡಿ ತೆಗಿತೀವಿ. ಅದರಿಂದ ಎಫೆಕ್ಟ್ ಅದ ಸರ್, ಕಟ್ ಮಾಡಿದ್ರೆ ಬರ್ತದೆ ಅಂತ ಹೇಳಿ. ಈಗ ಕಟ್ ಮಾಡಲ್ಲ ನಾವು. ಸ್ಟಾರ್ಟಿಂಗ್ 3 ವರ್ಷ ನಾವು ಹಂಗ ಕಟಿಂಗ್ ಮಾಡ್ತಾ ಇರ್ತೀವಿ. ಈ ಎಲ್ಲ ಕೆಳಗಡೆ ಹೋಗಿ ನಾವು ಕಾಯಿ ತಗೊಂಗೆಲ್ಲ ವ್ಯವಸ್ಥೆ ಮಾಡ್ಕೋತಿರ್ತೀವಿ. ಓಕೆ ಸರ್. ಆಮೇಲೆ ಸರ್ ಇದ್ರೊಳಗೆ ರೋಗ, ಈಗ ನಮ್ಮ ರೈತರು ಕೇಳ್ತಾರೆ ಸರ್, ಇದ್ರೊಳಗೆ ರೋಗ ಯಾವ್ದು ಬರ್ತದೆ ಹೆಚ್ಚಿಗೆ, ಅದು ಕಂಟ್ರೋಲ್ ಮಾಡ್ಕೊಂಡ್ರೆ ನಮ್ಮ ರೈತರಿಗೆ ಇದು ಆಗತ್ತೆ ಅಂತ ಹೇಳಿ. ಇದ್ರ ಪ್ರಾಬ್ಲಮ್ ಎಲೆ ಚುಕ್ಕಿ ರೋಗ ಬರ್ತದೆ ಇದರಲ್ಲಿ ಮೇನ್. ಸರ್ ಇದೇನಂತಂದ್ರೆ ಇಲ್ಲೇ ನೋಡ್ರಿ, ಇಲ್ಲಿ ಒಂದೊಂದು ಚಿಕ್ಕೆ ಬಿದ್ದಿದೆ ನೋಡಿ, ಇಲ್ಲಿ ಚಿಕ್ಕೆ ರೋಗ ಬಂತ ಬರ್ತಾ ಇರ್ತದೆ. ಇದ್ರೊಳಗೆ ಬರ್ತದೆ ಸರ್ ಇದು. ಇದು ಚಿಕ್ಕಿ ರೋಗ, ಮುಟ್ರು ರೋಗ ಬರ್ತದ, ಸುಡುವಂತ ರೋಗ ಬರ್ತಿರ್ತದ. ಬಟ್ ಅವೆಲ್ಲ ಏನಂತಂದ್ರೆ ನಾವು ಕಾಲಕ್ಕೆ ತಕ್ಕಂಗೆ ಸಂಬಂಧಪಟ್ಟಂತ ವಿಜ್ಞಾನಿಗಳನ್ನ ಸಹಕಾರ ತಗೊಂಡು, ಕೃಷಿ ವಿಜ್ಞಾನಗಳನ್ನ ಸಹಕಾರ ತಗೊಂಡು, ಈ ಹಾರ್ಟಿಕಲ್ಚರ್ ವಿಜ್ಞಾನಿಗಳನ್ನ ಸಹಕಾರ ತಗೊಂಡು ನಾವು ಅವ್ರು ಏನಾದ ರೆಫರ್ ಮಾಡಿದಂತ ಕೆಲವೊಂದು ಔಷಧಿ ಉಪಚಾರಗಳನ್ನ ಮಾಡ್ತಾ ಹೋಗ್ಬೇಕು. ಓಕೆ ಸರ್. ಅಂದ್ರೆ ಅವ್ರಿಗೆ ನೀವು ಕೇಳ್ತಾನೆ ಇರ್ತೀರಿ ಸರ್? ಕೇಳ್ತಾನೆ ಇರ್ತೀವಿ. ಯಾಕಂದ್ರೆ ನಾವು ಹೇಳಿರೋದು ಒಂದೊಂದ್ ಸಲ ಹಂಗ ಚೇಂಜ್ ಆಗೋತು ಇರ್ತಿರ್ತದ. ಓಕೆ. ರೋಗಗಳು, ಡಿಸೀಸ್ಗಳು, ಪ್ರಾಬ್ಲಮ್ಗಳು ಅವೇನದ ಹಂಗೆ ಅವ್ರವ್ರ ಸಹಕಾರದಿಂದ ಅಥವಾ ಅವ್ರ ಮಾರ್ಗದರ್ಶನ ಅಡಿಯಲ್ಲಿ ಏನಂತಂದ್ರೆ ನಾವು ಮಾಡೋದು ಬೆಸ್ಟ್. ಅದರಿಂದ ಏನಾಗುತ್ತೆ, ನಾವು ಹಾಳಾಗೋ ಚಾನ್ಸಸ್ ಕಡಿಮೆ ಇರ್ತದೆ ಸರ್. ಓಕೆ ಸರ್. ಓಕೆ. ಆಮೇಲೆ ಸರ್ ಇದು ಫರ್ಟಿಲೈಸರ್ ಡೋಸ್ ಏನಾದರೂ ಫರ್ಟಿಲೈಸರ್ ಅಂತ ನಾ ಯಾವುದು ಹಾಕಲ್ರಿ, ಓನ್ಲಿ ತಿಪ್ಪಿ ಗೊಬ್ಬರನೇ. ಅಂದ್ರೆ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಅಂತ ತಿಳ್ಕೊಡ್ತೀವಿ. ಯಾಕಂದ್ರೆ ಆರ್ಗ್ಯಾನಿಕ್ ಅಂತಂದ್ರೆ ಹೆಂಗಾಗತ್ತೆ ಗೊತ್ತನ್ರಿ, ಭಾಳ ಜನಕ್ಕೆ ಏನಾಗಿಬಿಟ್ಟಿದೆ ಇವತ್ತಿನಲ್ಲಿ. ಆರ್ಗ್ಯಾನಿಕ್ ಅದಕ್ಕೆ ತಾಳ್ಮೆಯ ಕೃಷಿ ಇರೋದು, ಒಂದಿಂದಾಗ ಬರೋದಲ್ಲ. ಇವತ್ತು ನಾವು ಆರಂಭ ಮಾಡಿವಿ ಅಂತಂದ್ರೆ ಇದು ನಮ್ಮ ಮಣ್ಣು ರೆಡಿ ಆಗಲಿಕ್ಕೆ ಕನಿಷ್ಠ 3 ವರ್ಷ 4 ವರ್ಷ 5 ವರ್ಷ ನಾವು ರಿಸಲ್ಟ್ ಸಿಗುತ್ತೆ. ಈ ತೋಟಗಾರಿಕೆಯಲ್ಲಿ ಇರೋದೇ ಆರ್ಗ್ಯಾನಿಕ್. ಯಾಕಂದ್ರೆ ನೀವು ಯಾವುದೇ ಪೆಸ್ಟಿಸೈಡ್ ಗೊಬ್ಬರ ಹಾಕಿದ್ರೆ ಹೈಬ್ರಿಡ್ ಗಿಡ ಅಂತಗಳು ಅಷ್ಟೇ 2-3 ವರ್ಷದಲ್ಲಿ, ಇವೆಲ್ಲ 30 ವರ್ಷ ಬರ್ಬೇಕಂದ್ರೆ ನಿಮಗೆ ಈ ಥರ ಹಚ್ಚಸ್ರು ಈ ಥರ ಇರ್ಬೇಕಂದ್ರೆ ನಿಮ್ಗೆ ತುಂಬ ಕಷ್ಟ ಇದೆ. ಹೌದು, ರೈಟ್, ಕರೆಕ್ಟ್ ಸರ್. ನಾವು ಹೇಳ್ಬೇಕಾಗಿಲ್ಲ, ನಮ್ಮ ಹಿಂದ್ಗಡೆ ನಿಂತ್ಕೊಂಡು ನೀವು ಏನು ನೋಡ್ತಾ ಇದ್ರಲ್ಲ ಇದನ್ನೇ ನಿಮ್ಗೆ ಉತ್ತರ ಹೇಳ್ತದೆ. ಇದು ಹೆಂಗದ ಗೊತ್ತನ್ರಿ ನಿಮ್ಗೆ, ಈಗ ಒಂದು ನಿಂಬಿಕೆ ತೆಗಿತೀನಲ್ಲ ₹1 ತೆಗ್ದಂಗೆ ಇದು. ಓಕೆ ಸರ್. ಓಕೆ. ಇದು ಹೆಂಗಿದೆ ನಿಂಬಿಕೆ ಅಂತಂದ್ರೆ, ಇದು ಹಿಂಗೆ ತೆಗೆದ್ರೆ ₹1 ಸೀದಾ. ₹1 ಕಡೆಗೆ 50 ಪೈಸೆ ಇಟ್ಕೊಂಡು 50 ಪೈಸೆ ಎರಡಲ್ಲಿ ಇಲ್ಲೇನೈತಿ ನನ್ನ ಕೈಗೆ ಒಂದೊಂದು ಸೀಸನ್ ₹10 ಸಿಗ್ತದೆ ಮಗ. ಈಗ ಅದು ಓಕೆ. ನಾನು ಯಾಕಂದ್ರೆ ಸಿಂಪಲ್ ರೀ, ರೈತರಿಗೆ ಅರ್ಥಗೋ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ ನಾನು. 4 ನಿಂಬಿಕೆ ಒಂದು ನನ್ನ ಬಲ್ಲಿ ₹2 ಅದಾವ. ಓಕೆ. ಓಕೆ. ₹2 ಇದೆ. ನಮ್ಮ ಮಕ್ಳ ಕೈಯಾಗ ಒಂದೊಂದು ಚಾಕ್ಲೇಟ್ ಇಸ್ಕೊಡ್ಬೋದು. ಇದು ದುಡ್ಡು ನಾವು ಹೆಂಗೆ ಬಳಕೆ ಮಾಡ್ಕೋತೀವಿ ಅನ್ನೋದ್ರ ಮ್ಯಾಗ ನಮ್ಗೆ ಇದು ಇದೆ. ಅಂದ್ರೆ ಏನಪ್ಪ ಅಂದ್ರೆ ಯಾವತ್ತು ಪ್ರತಿದಿನ ಏನಪ್ಪ ಅಂತಂದ್ರೆ ನಮ್ಗೆ ಮನೆಯಲ್ಲಿ ಕುಟುಂಬಕ್ಕೆ ನಡ್ಸೋಕ್ಕೆ ಒಂದು ಇದು ಇರ್ತದೆ. ನಾವಿಲ್ಲ ಅಂದರೆ ದಿನ ಒಂದು ಕಾಲದಾಗ ಈಗ ಗೌರ್ಮೆಂಟ್ ಜಾಬರ್ಗೆ ತಿಂಗಳ ಪೇಮೆಂಟ್ ಬರ್ತದೆ, ನಮಗೆಲ್ಲಿ ಬರುತ್ತೆ? ಈ ತೋಟಗಾರಿಕೆ ಬೆಳೆಗಳಿದ್ರೆ ತಿಂಗಳ ಪೇಮೆಂಟ್ ಇದ್ದಂಗೆ ನಮ್ಮ ಕೈಯಲ್ಲಿ. ಓಕೆ, ಗ್ರೇಟ್. ಆದ್ರೆ ಏನ್ರಿ ಬಾರಿಹಣ್ಣು ಎಲ್ಲ ದಂಡಿಗೆ ಹಚ್ತಾರ. ಈ ಕಡೆ ಎಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ಬರೇ ಬದುಗಳ ಮ್ಯಾಗ ಇರ್ತಾವೆ. ನೀವೇನು ಹೊಲ್ದಾಗ ಹಚ್ಕೊಂಡ್ ಕೂತಿರ ಅನ್ಬೇಡ್ರಿ, ನಾನು ಬೈಬೇಡ್ರಿ. ಹಚ್ಚಿದ್ದು 7 ತಿಂಗಳಿಗೆ ಕಾಯಿ ಆಗುತ್ತೆ. ಇದು ಒಂದು 100 ಗಿಡ ಅದಾವ ನನ್ನ ಬಲ್ಲಿ.